ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಕರ್ನಾಟಕ UGCET 2025 ಯಾರೆಲ್ಲ ಒಂದು CET ಬರೆದಿದ್ದಾರೋ ಅಂಥವರಿಗೆ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾರೆ KE ವತಿಯಿಂದ. 2025ನೇ ಸಾಲಿನ ಒಂದು ಇಂಜಿನಿಯರಿಂಗ್ ಆಗಿರ್ಬೋದು, ಯೋಗ ಮತ್ತು ನ್ಯಾಚುರೋಪತಿ ಅಥವಾ B.Pharm ಆಗಿರ್ಬೋದು ಅಥವಾ D.Pharm ಆಗಿರ್ಬೋದು, ಕೃಷಿ ವಿಜ್ಞಾನ ಕೋರ್ಸ್ಗಳಾಗಿರ್ಬೋದು ಅಥವಾ ವೆಟರ್ನರಿ ಆಗಿರ್ಬೋದು ಮತ್ತು BSc ನರ್ಸಿಂಗ್ ಆಗಿರ್ಬೋದು ಅಥವಾ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ, ಆಯುಷ್ ವೃತ್ತಿಪರ ಕೋರ್ಸ್ಗಳಿಗೆ ಯಾರೆಲ್ಲ ಒಂದು CET ಬರೆದಿದ್ದಾರೋ ಅಂಥವರಿಗೆ ಈ ಒಂದು ತಿದ್ದುಪಡಿ ಮಾಡ್ಕೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಏನೆಲ್ಲ ತಿದ್ದುಪಡಿಯನ್ನು ಮಾಡ್ಕೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಲಿಂಕ್ ಕೂಡ ಓಪನ್ ಆಗಿದೆ. KE ವೆಬ್ಸೈಟ್ನಲ್ಲಿ ನಿಮಗೆ ತಿದ್ದುಪಡಿ ಮಾಡೋಕ್ಕೆ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಈ ಒಂದು CET UGCET ಅಪ್ಲೈ ಮಾಡಿದವರಿಗೆ ತಿದ್ದುಪಡಿ ದಿನಾಂಕವನ್ನು ಕೊಟ್ಟಿದ್ದಾರೆ. ನೀವೇನು ತಿದ್ದುಪಡಿ ಮಾಡ್ಕೋಬೇಕಂದ್ರೆ 18/5/25 ಅಂತ ಕೊಟ್ಟಿದ್ದಾರೆ. ಅಂದರೆ ಮೊನ್ನೆಯಿಂದ ತಿದ್ದುಪಡಿಗೆ ಅವಕಾಶನ ಕೊಟ್ಟಿದ್ದಾರೆ. 18/4/25 2/5/25 ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಅಂತ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. 2ನೇ ತಾರೀಕುವರೆಗೂ ನೀವು ತಿದ್ದುಪಡಿಯನ್ನು ಮಾಡ್ಕೋಬೋದು. ಅಭ್ಯರ್ಥಿಗಳು ತಮ್ಮ ಒಂದು ಹೆಸರಾಗಿರ್ಬೋದು, ಮೀಸಲಾತಿ ವರ್ಗ ಆಗಿರ್ಬೋದು, ವಿಶೇಷ ವರ್ಗ ಮತ್ತು ಶೈಕ್ಷಣಿಕ ವಿವರಗಳು ಮತ್ತು ಕ್ಲಾಸ್ ಕೋಡ್ ಆಗಿರ್ಬೋದು, ಇವುಗಳನ್ನು ತಿದ್ದುಪಡಿ ಮಾಡ್ಕೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಏನಾದರೂ ನಿಮ್ಮದು ತಿದ್ದುಪಡಿ ಮಾಡ್ಕೋಕ್ಕೆ ಇದ್ದರೆ ಯಾವ ರೀತಿ ತಿದ್ದುಪಡಿ ಮಾಡ್ಕೋದಂತ ನೆಕ್ಸ್ಟ್ ಒಂದು ವಿಡಿಯೋ ಕೂಡ ಮಾಡ್ತೇನೆ, ನಾಳೆನೇ ಒಂದು ವಿಡಿಯೋ ಕೂಡ ಮಾಡ್ತೇನೆ, ತಿದ್ದುಪಡಿ ಮಾಡ್ಕೋದು ಯಾವ ರೀತಿ ಅಂತ. ಏನೆಲ್ಲ ಮಾಡ್ಕೋಬೇಕಪ್ಪ ಅಂದರೆ ನಿಮ್ಮೊಂದು ಹೆಸರಾಗಿರ್ಬೋದು, ತಂದೆ ಹೆಸರಾಗಿರ್ಬೋದು, ತಾಯಿ ಹೆಸರು ಅಥವಾ ಜನ್ಮ ದಿನಾಂಕ, ನಿಮ್ಮೊಂದು ಡೇಟ್ ಆಫ್ ಬರ್ತ್ ಆಗಿರ್ಬೋದು ಅಥವಾ SLC ಡೀಟೇಲ್ಸ್ ನೋಂದಣಿ ಸಂಖ್ಯೆ ಆಗಿರ್ಬೋದು ಅಥವಾ PUC ನೋಂದಣಿ ಸಂಖ್ಯೆ ಆಗಿರ್ಬೋದು. ಈ ರೀತಿಯಾಗಿ ಹಲವಾರು ಒಳಗಡೆ ಇರ್ತಾವಲ್ಲ ನಿಮಗೆ ಆಪ್ಷನ್ನು. ಸೊ ಅದರಲ್ಲಿ ಯಾವುದಾನ ಒಂದನ್ನು ನೀವು ತಿದ್ದುಪಡಿ ಮಾಡ್ಕೋಬೇಕಂತ ಇಚ್ಛಿಸಿದಲ್ಲಿ ನೀವು ಈ ಒಂದು CET ಅಪ್ಲಿಕೇಶನ್ ನಂಬರು ಮತ್ತು ಯೂಸರ್ ಪಾಸ್ವರ್ಡ್ ಹಾಕಿ ನೀವು ಲಾಗಿನ್ ಮಾಡಿಕೊಂಡು ತಿದ್ದುಪಡಿಯನ್ನು ಮಾಡ್ಕೋಬೋದು. ಯಾವ ರೀತಿ ತಿದ್ದುಪಡಿ ಮಾಡ್ಕೋದು ಅಂತ ನಾಳೆ ಒಂದು ಕೂಡ ವಿಡಿಯೋ ಕೂಡ ಮಾಡ್ತೇನೆ. ಭಾಳಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಸೊ ನಿಮ್ಮ ಮೊಬೈಲ್ನಲ್ಲೇ ಅಪ್ಲಿಕೇಶನ್ ಹಾಕೋಬೋದು, ತಿದ್ದುಪಡಿ ಮಾಡ್ಕೋಬೋದು. ಅದ್ರ ಜೊತೆಗೆ ನೀವು ಕೃಷಿ ಕೋಟ ಏನಿದೆಯಲ್ಲ, ಕೃಷಿ ಕೋಟದವರಿಗೆ ಕೂಡ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಇದನ್ನು ಕೂಡ ನೀವು ಉಪಯೋಗಿಸಬಹುದು. ಭಾಳಷ್ಟು ಜನ ಅಪ್ಲೈ ಮಾಡಿರ್ತಾರೆ. ಸೊ ಕೆಲವರು ಅಪ್ಲೈ ಮಾಡುವಾಗ ತಪ್ಪಾಗಿ ಕೃಷಿ ಕೋಟಕ್ಕೆ ಸೆಲೆಕ್ಟನ್ನು ಮಾಡಿರೋದಿಲ್ಲ. ಅಂಥವರಿಗೆ ಕೃಷಿ ಕೋಟಕ್ಕೆ ಸೆಲೆಕ್ಟ್ ಮಾಡ್ಕೋದಕ್ಕೂ ಕೂಡ ತಿದ್ದುಪಡಿಯನ್ನು ಅವಕಾಶವನ್ನು ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಸ್ಪಷ್ಟವಾಗಿ. ಅಭ್ಯರ್ಥಿಗಳು ಕೃಷಿ ಕೋಟದಲ್ಲಿ ಪ್ರಾಯೋಗಿಕ ಪರೀಕ್ಷೆ ಬರೆಯಲು CET 2025 ಅರ್ಜಿ ಸಲ್ಲಿಸಿ ಕೃಷಿಕರ ಕೋಟ ನಮೂದಿಸದೇ ಇದ್ದಲ್ಲಿ ಅಂಥ ಅಭ್ಯರ್ಥಿಗಳಿಗೆ ದಿನಾಂಕ 24ವರೆಗೆ ಅಂತ ಕೊಟ್ಟಿದ್ದಾರೆ. 20 ತಾರೀಕುವರೆಗೆ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ. ನಿಮ್ಮ ಕೃಷಿ ಕೋಟ ಅಪ್ಲಿಕೇಶನ್ ಹಾಕುವಾಗ ಟಿಕ್ ಮಾಡಿಲ್ಲ ಅಂದರೆ, ಕೃಷಿ ಕೋಟ ನೀವು ಪಡ್ಕೊಂಡಿಲ್ಲ, ನಿಮಗೆ ಗೊತ್ತಿಲ್ಲದೆ ಅಪ್ಲಿಕೇಶನ್ ಹಾಕುವಾಗ ತಪ್ಪು ಮಾಡಿಕೊಂಡು ಕೃಷಿ ಕೋಟ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಮತ್ತೆ ನೀವು ಕೃಷಿ ಕೋಟಕ್ಕೆ ಸೆಲೆಕ್ಟ್ ಮಾಡ್ಕೋದಕ್ಕೆ 20ನೇ ತಾರೀಕು ಅಂದರೆ ಇವತ್ತು 20 ತಾರೀಕು ಲಾಸ್ಟ್ ಡೇಟ್ ಇದೆ. ಇವತ್ತು ನೀವು ಈ ಒಂದು ಕೃಷಿ ಕೋಟಕ್ಕೆ ತಿದ್ದುಪಡಿ ಮಾಡಿಕೊಂಡು ಅವಕಾಶ ಕೊಟ್ಟಿದ್ದಾರೆ. ಹೊಸ ಒಂದು ಕೃಷಿಕರ ಕೋಟ ನಮೂದಿಸಿದವರು ಈಗೇನು ನೀವು ಟಿಕ್ ಮಾಡ್ಕೊತಿರಲ್ಲ, ತಿದ್ದುಪಡಿ ಮಾಡ್ಕೊತಿರಲ್ಲ ಕೃಷಿ ಕೋಟಕ್ಕೆ, ಅಂಥವರು 21/4/25 ಈ ಒಂದು ಲಿಂಕ್ ಇದೆ ನೋಡಿ, ಈ ಲಿಂಕ್ ವೆಬ್ಸೈಟ್ ಮೂಲಕ ತಪ್ಪದೆ ದಾಖಲೆಯನ್ನು ಅಪ್ಲೋಡ್ ಮಾಡೋಕ್ಕೆ ಅವಕಾಶನ ಕೊಟ್ಟಿದೆ. ಯಾವ ರೀತಿ ಅಪ್ಲೋಡ್ ಮಾಡೋದು ಡಾಕ್ಯುಮೆಂಟ್ ಅಂತ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ, ಅದು ನಿಮ್ಗೆ ನೋಡ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೇನೆ. 21ಕ್ಕೆ ನಿಮಗೆ ಅವಕಾಶ ಕೊಟ್ಟಿದ್ದಾರೆ. ಕೃಷಿಕರ ಕೋಟದಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಕ್ಕೆ ಒಂದಿನ ಅವಕಾಶ ಇದೆ. ಮತ್ತು ಅದನ್ನು ಟಿಕ್ ಮಾಡ್ಕೋದ್ರೆ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ತಿದ್ದುಪಡಿ ಮಾಡೋಕ್ಕೆ 20, ಸೊ ಅಪ್ಲೋಡ್ ಮಾಡೋಕ್ಕೆ 21ನೇ ತಾರೀಕು ಮಾಡ್ಕೋಕ್ಕೆ ಅವಕಾಶನ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದನ್ನು ಉಪಯೋಗನ ತಗೊಳ್ಳಿ. ಭಾಳಷ್ಟು ಜನರಿಗೆ ಇದು ಗೊತ್ತಿರೋದಿಲ್ಲ. ಸೊ ಇತರರಿಗೆ ಇದನ್ನು ವಿಡಿಯೋನ ಶೇರ್ ಮಾಡಿ. ಸೊ ಕೆಲವರು ಗೊತ್ತಿರುತ್ತೆ, ಇನ್ನು ಕೆಲವರು ಗೊತ್ತಿರಲ್ಲ. ಹಾಗಾಗಿ ವಿಡಿಯೋನ ಶೇರ್ ಮಾಡೋ ಮುಖಾಂತರ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡಿ ಅಂತ ಹೇಳ್ತಾ, ಸೊ ಇದಿಷ್ಟು ಈ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು CET ಬರೆದಿರುವಂಥ ಅಭ್ಯರ್ಥಿಗಳಿಗೆ ತಿದ್ದುಪಡಿ ಮಾಡ್ಕೋದಕ್ಕೆ ಅವಕಾಶನ ಕೊಟ್ಟಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಂತೀನಿ. ಇದ್ರ ರಿಲೇಟೆಡ್ ಆಗಿ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ಈ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.